Hello everyone, welcome back to my channel Divya Triple Five Manifestation. This is Divya, a open healer. I'm a manifestation coach and I'm a Ramda student. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ದಿರೋ ನೋಡ್ತಾ ಇದ್ದೀರೋ ಡೂ ಫಾಲೋ ದ ಚಾನಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವ್ ಯಾರಾದ್ರೂ ನಿಮ್ಮ ಡ್ರೀಮ್ ಲೈಫ್ ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದೀರಾ? ಹಂಗಾದ್ರೆ ಈ ದಿನದಿಂದಾನೇ ನಿಮ್ಮ ವೈಬ್ರೇಷನ್ಸ್ ಬಗ್ಗೆ ಫೋಕಸ್ ಮಾಡಿ. ಏನಿದು ವೈಬ್ರೇಷನ್ಸ್ ಅಂತ ಹೇಳ್ತೀರಾ? ನಮ್ಮಲ್ಲಿ ಕೆಲವೊಂದ್ ಸತಿ ನಾವು ಯಾವ ತರ ವೈಬ್ರೇಷನ್ಸ್ ಅಲ್ಲಿ ಇರ್ತೀವೋ ಆ ತರ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮಲ್ಲಿ ಏನಾದ್ರು ಹೈ ವೈಬ್ರೇಷನ್ ಅಲ್ಲಿ ಇದ್ದಾಗ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರೋ ಅದೆಲ್ಲ ಬೇಗ ನೆರವೇರ್ತಾ ಇರುತ್ತೆ. ನೀವ್ ಯಾವಾಗ ಲೋ ವೈಬ್ರೇಷನ್ ಅಲ್ಲಿ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ನೀವ್ ಏನ್ ಮ್ಯಾನಿಫೆಸ್ಟ್ ಮಾಡಿದ್ರೇನೋ ಏನ್ ಯಾವುದೇ ತರಹದ ಡಿಸೈನ್ ನೀವು ಫೋಕಸ್ ಮಾಡ್ತಾ ಇದ್ರೇನು ಅದರಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರಲ್ಲ. ಯಾಕೆ ಅಂತೀರಾ? ನಿಮ್ಮ ವೈಬ್ರೇಷನ್ಸ್ ನೀವು ಹೇಗಿರ್ತೀರೋ, ನಿಮ್ಮ ಪ್ಯಾಟರ್ನ್ಸ್ ಹೇಗಿರುತ್ತೋ ಅದೇ ತರ ಯೂನಿವರ್ಸ್ ಅಲ್ಲಿ ನೀವು ಅಲೈನ್ ಆಗ್ತಾ ಇರ್ತೀರಾ. ನಿಮ್ಮ ಫ್ರೀಕ್ವೆನ್ಸೀಸ್, ನಿಮ್ಮ ವೈಬ್ರೇಷನ್ಸ್ ಪಾಸಿಟಿವ್ ಅಲ್ಲಿ ಇಲ್ದಿರ ಇದ್ದಾಗ ನೀವು ಏನೇ ಅನ್ಕೊಂಡ್ರು ಅದು ಬೇಗ ನೆರವೇರಲ್ಲ. ಹೇಗೆ ನಾವು ಪಾಸಿಟಿವ್ ಆಗಿರೋದು ಅಂತ ಕೇಳೋದಾದ್ರೆ, ನಾನು ಪ್ರತಿಯೊಂದು ಸತಿನೂ ಹೇಳ್ತಾ ಇರ್ತೀನಿ, ನಮ್ಮ ಯೂನಿವರ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಅನ್ ಎನರ್ಜಿ. ನಾವ್ ಏನ್ ಅನ್ಕೊಂತೀರೋ, ಏನ್ ಮಾತಾಡ್ತೀವೋ, ನಮ್ಮ ಫೀಲಿಂಗ್ಸ್ ಆಗ್ಲಿ, ನಮ್ಮ ಥಾಟ್ಸ್ ಆಗ್ಲಿ, ನಮ್ಮ ವರ್ಡ್ಸ್ ಆಗ್ಲಿ ಎಲ್ಲವೂ ಎನರ್ಜಿ, ಎಲ್ಲವೂ ಒಂದು ವೈಬ್ರೇಷನ್. ನಮ್ಮ ಎನರ್ಜಿನೇ ನಮ್ಮ ವೈಬ್ರೇಷನ್. ನಾವ್ ಯಾವ ತರ ಎನರ್ಜಿಯಲ್ಲಿ ಇದೀವಿ, ನಾವು ರೈಸಿಂಗ್ ಅಲ್ಲಿ ಇದೀವ, ಲೋ ವೈಬ್ರೇಷನ್ ಅಲ್ಲಿ ಇದೀವ, ಪ್ರತಿಯೊಂದ್ ಸತಿನೂ ನಾವು ಪಾಸಿಟಿವ್ ಆಗಿದೀವ, ಇಲ್ಲಾಂದ್ರೆ ನಾವು ವೀಕ್ ಇದೀವ, ಇದೇ ಮೇನ್ ಥಿಂಗ್. ನಮ್ಮ ಮ್ಯಾನಿಫೆಸ್ಟೇಷನ್ಗೆ ವೈಬ್ರೇಷನ್ಸ್ ಅನ್ನೋದು ಒಂದು ಸ್ಟ್ರಾಂಗ್ ಕನೆಕ್ಷನ್. ನಾವ್ ಯಾವ ತರ ಇದೀವಿ, ನಾವು ಲೋ ವೈಬ್ರೇಷನ್ಸ್ ಅಲ್ಲಿ ಇದ್ದಾಗ ನಾವು ಸ್ಟ್ರೆಸ್ ಫೀಲ್ ಆಗೋದಾಗ್ಲಿ, ಗಿಲ್ಟಿ ಫೀಲ್ ಆಗೋದಾಗ್ಲಿ, ಎನರ್ಜಿ ಯಾವಾಗ್ಲೂ ಡೌನ್ ಅಲ್ಲಿ ಇರೋದಾಗ್ಲಿ, ಬೇರೆಯವ್ರ ಮೇಲೆ ಕೋಪ ತೋರಿಸೋದಾಗ್ಲಿ, ಆಂಗ್ಸೈಟಿ ಆಗಲಿ, ಇದೆಲ್ಲ ಇದ್ದಾಗ ಇದೊಂದು ಲೋ ವೈಬ್ರೇಷನ್. ಅವಾಗ ನಮ್ಗೆ ಯಾವಾಗ್ಲೂ ಕೋಪದಲ್ಲಿದ್ದಾಗ ನಮ್ಗೆ ಕೋಪನೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನೀವ್ ಯಾವಾಗ್ಲೂ ರೈಸಿಂಗ್ ವೈಬ್ರೇಷನ್ ಅಂದ್ರೆ ಫ್ರೀ ಆಗಿರೋದಾಗ್ಲಿ, ಕಾಮ್ ಆಗಿರೋದಾಗ್ಲಿ, ಹ್ಯಾಪಿನೆಸ್ ಫೀಲ್ ಆಗ್ತಾ ಇರೋದಾಗ್ಲಿ, ಜಾಯ್‌ಫುಲ್ ಆಗಿರೋದಾಗ್ಲಿ, ಎಂಜಾಯ್ ಮಾಡೋದಾಗ್ಲಿ, ಎಂಜಾಯ್‌ಮೆಂಟ್ ಯಾವಾಗ ಹ್ಯಾಪಿನೆಸ್ ಅಲ್ಲಿ ಇದ್ದಾಗ ನಮ್ಗೆ ಒಂದು ಒಳ್ಳೆ ಎಂಜಾಯ್‌ಮೆಂಟ್ ಸಿಗುತ್ತಲ್ವಾ? ಅದಿದ್ದಾಗ ನೀವು ಹ್ಯಾಪಿ ಫೀಲ್ ಆಗ್ತಾ ಇರ್ತೀರಾ. ಹ್ಯಾಪಿ ಎನರ್ಜಿ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಆವಾಗ ನೀವು ಹೈ ವೈಬ್ರೇಷನ್ ಅಲ್ಲಿ ಇರ್ತೀರಾ. ಇದನ್ನ ಹೇಗೆ ನಾವು ಕಂಡುಹಿಡಿಯೋದು? ನಮ್ಮ ಈ 5 ಸ್ಟೆಪ್ಸ್ ಇವಾಗ ನಾನು ಹೇಳ್ತೀನಲ್ವಾ, ಈ 5 ಸ್ಟೆಪ್ಸ್ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನೀವು ಪಾಸಿಟಿವ್ ಆಗಿ ರೈಸ್ ಮಾಡ್ಕೊಂಡು ಹೋಗ್ಬೋದು. ಅದ್ ಹೇಗೆ ಅಂತೀರಾ? ನಾನು ಈ 5 ಸ್ಟೆಪ್ಸ್‌ನ ಡಿಸ್ಕಸ್ ಮಾಡ್ತೀನಿ.